ರಾಜ್ಯದ ಜನರಿಗೆ ಇದೀಗ ಮತ್ತೊಂದು ಕರೆಂಟ್ ಶಾಕ್ ಆದಿದ್ಯಾ ಅನ್ನುವಂತ ಸಂಶಯಗಳು ಕಾಡ್ತಾ ಇದೆ. ವಿದ್ಯುತ್ ದರ ಏರಿಕೆಗೆ ಬೆಸ್ಕಾಂ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದೆ. ಹಾಗಾಗಿ ರಾಜ್ಯದ ಜನರಿಗೆ ಮತ್ತೆ ಕರೆಂಟ್ ಶಾಕ್ ಬಿಸಿ ತಟ್ಟುವಂತ ಸಾಧ್ಯತೆ ಇದೆ. ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಈಗ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದ್ದು ಮತ್ತೆ ವಿದ್ಯುತ್ ದರವನ್ನ ಏರಿಕೆ ಮಾಡಬೇಕು ಅಂತ ಬೆಸ್ಕಾಂನಿಂದ ಪ್ಲಾನ್ ನಡೀತಾ ಇದೆಯಂತೆ. ಇನ್ನು ವಾಣಿಜ್ಯ ಹಾಗೂ ಕೈಗಾರಿಕಾ ವಲಯಕ್ಕೆ ಶಾಕ್ ಕೊಟ್ಟಿದೆ ಬೆಸ್ಕಾಂ. ಪ್ರತಿ ಯೂನಿಟ್ಗೆ ₹1 ಏರಿಕೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಇನ್ನು ಬೆಸ್ಕಾಂ ನಡೆ ವಿರುದ್ಧ ಎಫ್ಕೆಸಿಸಿಐ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು ದರ ಹೆಚ್ಚಳದ ಪ್ರಸ್ತಾವನೆಗೆ ಉದ್ಯಮಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಇದು ಕೈಗಾರಿಕೆ ಮತ್ತು ವಾಣಿಜ್ಯಕ್ಕೆ ನೇರವಾದಂತಹ ಶಾಕ್ ಕೊಡುವಂತಹ ಪ್ರಯತ್ನ. ಪ್ರತಿ ಯೂನಿಟ್ಗೆ ₹1 ಏರಿಕೆ ಆದರೆ ಏನು ಗತಿ? ಯಾಕಂದ್ರೆ ಒಂದು ಸಣ್ಣ ಪುಟ್ಟ ವಾಣಿಜ್ಯ ನಡೆಸ್ತಾರೆ ಅಂತ ಅಂದ್ರೂ ಕೂಡ ಅವರಿಗೆ ₹10,000 ₹15,000 ಕರೆಂಟ್ ಬಿಲ್ ಬರ್ತಾ ಇರೋದು. ಈಗ ₹1 ಹೆಚ್ಚಳ ಅಂದರೆ ಅದು ಒಂದು ₹15,000 ₹16,000 ಹತ್ತಿರ ಹೋಗ್ಬಿಡುತ್ತೆ. ಆಗೇನು ಮಾಡೋದು? ಈ ಕಡೆ ಲಾಭನೂ ಇಲ್ಲ, ಬರೀ ನಷ್ಟದಲ್ಲೇ ದಿನ ದೂಡಿದ್ರೆ ಹೇಗೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಉದ್ಯಮಿಗಳು, ವ್ಯಾಪಾರಸ್ಥರು. ಇದೀಗ ಬೆಂಗಳೂರಿಗರಿಗೆ ಒಂದು ಕಡೆ ರಾಜ್ಯದ ಜನರಿಗೆ ಮತ್ತೊಮ್ಮೆ ಕರೆಂಟ್ ಶಾಕ್ ತಟ್ಟುವಂತ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ. ಯಾಕಂದ್ರೆ ವಿದ್ಯುತ್ ದರ ಏರಿಕೆ ಮಾಡಬೇಕು ಅಂತ ಬೆಸ್ಕಾಂ ಇಲ್ಲಿ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದೆ. ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಈಗಾಗಲೇ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದ್ದು ಶೀಘ್ರದಲ್ಲಿಯೇ ದರ ಏರಿಕೆ ಆಗಬಹುದಾದಂತ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ. ಇಲ್ಲಿ ಪ್ರಮುಖವಾಗಿ ವಾಣಿಜ್ಯ ಮತ್ತು ಕೈಗಾರಿಕಾ ವಲಯಕ್ಕೆ ಶಾಕ್ ಅನ್ನ ಕೊಡ್ತಾ ಇದೆ ಬೆಸ್ಕಾಂ. ಪ್ರತಿ ಯೂನಿಟ್ಗೆ ₹1 ದರ ಏರಿಕೆಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದು ಬೆಸ್ಕಾಂ ನಡೆ ವಿರುದ್ಧ ಈಗ ಎಫ್ಕೆಸಿಸಿಐ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ದರ ಹೆಚ್ಚಳದ ಪ್ರಸ್ತಾವನೆಗೆ ಉದ್ಯಮಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈಗ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ. ಅದು ಅಪ್ರೂವಲ್ ಆಗುತ್ತಾ ಏನು ಎತ್ತ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬೆಂಗಳೂರಿಗರಿಗೆ ರಾಜ್ಯದ ಜನರಿಗೆ ಮತ್ತೊಂದು ಶಾಕ್ ಇದು. ವಾಣಿಜ್ಯ ಹಾಗೆ ಉದ್ಯಮ ನಡೆಸ್ತಾ ಇರುವಂತವರಿಗೆ ನೇರವಾಗಿ ಬಿಸಿ ತಟ್ಟಬಹುದಾದಂತ ಎಲ್ಲಾ ಸಾಧ್ಯತೆಗಳು ಸದ್ಯದಲ್ಲೇ ಇದೆ. ಯಾಕಂದ್ರೆ ₹1 ಹೆಚ್ಚಳ ಅದಕ್ಕೆ ಈಗಾಗಲೇ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ.